ಎಲ್ಲರಿಗೂ ನಮಸ್ಕಾರ. ತಹಸೀಲ್ದಾರ್ ಶಿಡ್ಲಘಟ್ಟ ಗಗನ ಸಿಂಧು ಮಾತಾಡ್ತಿದ್ದೀನಿ. 24 ನವೆಂಬರ್ 2025 CM ಅವರು ಬರ್ತಿದ್ದಾರೆ ಶಿಡ್ಲಘಟ್ಟ ತಾಲೂಕಿಗೆ. ನಮ್ಮ ಜಿಲ್ಲೆಯ ವಿವಿಧ ಇಲಾಖೆಗಳ ಕಾಮಗಾರಿಯ ಉದ್ಘಾಟನೆ ಮತ್ತು ನಮ್ಮ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಯಾವುದಿದೆ ಮತ್ತು HN ವ್ಯಾಲಿಯಿಂದ ಯಾವ ಕೆರೆಗಳಿಗೆ ತುಂಬಿದೆ ಮತ್ತು ಎಲ್ಲ ಫಲಾನುಭವಿಗಳಿಗೆ ಏನೇನು ಸವಲತ್ತುಗಳನ್ನು ನೀಡಬೇಕಾಗಿದೆ ಎಲ್ಲದಕ್ಕೂ ಕುರಿತಾಗಿ ಇನಾಗ್ರೇಷನ್ ಅನ್ನು ಹಮ್ಮಿಕೊಂಡಿದ್ದೇವೆ. ಇದು ಜಿಲ್ಲಾಡಳಿತದ ಕಾರ್ಯಕ್ರಮವಾಗಿದ್ದು ನಮ್ಮ ತಾಲೂಕಿನಲ್ಲಿ ನಡೀತಿದೆ. ಈ ಕಾರ್ಯಕ್ರಮದಲ್ಲಿ ಮೇನಾಗಿ ನಮ್ದು ಹೈಲೈಟ್ ಏನಿದೆ ಅಜೆಂಡಾ ಅಂದರೆ ನಮ್ಮ ರೇಷ್ಮೆ ಮಾರ್ಕೆಟು 200 ಕೋಟಿ ವೆಚ್ಚದ ರೇಷ್ಮೆ ಮಾರ್ಕೆಟ್ನ ಉದ್ಘಾಟನೆ ಮಾಡೋದಕ್ಕೆ CM ಅವರು ಬರ್ತಿದ್ದಾರೆ. ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಬಜೆಟಲ್ಲಿ ಬರ್ತಿದೆ ಇದ್ರ ಬಗ್ಗೆ. ಸೊ ಅದಕ್ಕೆ CM ಅವರಿಗೆ ಖುದ್ದಾಗಿ ಬಂದಿದ್ದಾರೆ, ಇನಾಗ್ರೇಟ್ ಮಾಡ್ತಿದ್ದಾರೆ. ಅದಲ್ಲದೆ 2000 crores ಪ್ರಾಜೆಕ್ಟ್ಸ್ ಏನಿದೆ ಶಿಡ್ಲಘಟ್ಟ ತಾಲೂಕಲ್ಲಿ ನಾವು ಇನಾಗ್ರೇಟ್ ಮಾಡಿ 100 ಕೋಟಿ ವೆಚ್ಚದ್ದು, ಅದರೊಂದಿಗೆ ಟೋಟಲ್ 2000 crores ಪ್ರಾಜೆಕ್ಟ್ಸ್ ಏನಿದೆ ನಾವು ಉದ್ಘಾಟನೆ ಮಾಡ್ತಿದ್ದೀವಿ ನಮ್ಮ ಜಿಲ್ಲಾ ಮಟ್ಟದಿಂದ. ಸೊ ಎಲ್ಲ ಕಾರ್ಯಕ್ರಮ ಕಾಮಗಾರಿಗಳ ಶಂಕುಸ್ಥಾಪನೆ ಕಲ್ಲುಗಳನ್ನು ಅಲ್ಲಿ ಪ್ರದರ್ಶನಕ್ಕಿಟ್ಟು CM ಅವ್ರ ಕಡೆಯಿಂದ CM ಅವರ ಹೆಸರು ಅಂಚು ಬಿದ್ದು ಅವೆಲ್ಲದರದ್ದು ಉದ್ಘಾಟನೆ ಮಾಡ್ತಿದ್ದೀವಿ. ಸೊ ನಮ್ಮ ಅಂದಾಜಿನ ಪ್ರಕಾರ 30 ರಿಂದ 40 ಸಾವಿರ ಜನಸಂಖ್ಯೆಯಿಂದ ಜನರೆಲ್ಲ ಬಂದು ಸೇರ್ತಾರೆ ನಮ್ಮ ಜಿಲ್ಲೆಯ ಜನಾಂಗದವರು. ಸೊ ಎಲ್ಲ ಜನರು ಬಂದು ಸೇರಿ ಕಾರ್ಯಕ್ರಮವನ್ನು ಅತ್ಯುತ್ತ ಯಶಸ್ವಿಯಾಗಿ ಮಾಡಬೇಕಾಗುತ್ತೆ. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು. ಮತ್ತು ಎಲ್ಲರಿಗೂ ಸಪ್ರೇಟಾಗಿ CM ಅವರು ಬಂದು CM ಅವ್ರಿಗೂ ಊಟದ ವ್ಯವಸ್ಥೆ ಮತ್ತು ಎಲ್ಲರಿಗೂ ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟು ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕಂತ ನಾವೆಲ್ಲ ಕೋರ್ತಿದ್ದೀವಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಶಿಡ್ಲಘಟ್ಟ ತಾಲೂಕು ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಜನರು ಬಂದು ಭಾಗವಹಿಸ್ಬೇಕಂತ ಹೇಳಿ ಕೋರ್ಕೋತೀವಿ.